ಕರ್ಕೊಂಬರ್ರಿ ಊಟಕ್ಕೆ. ಹಂಗ ದೊಡ್ಡತ್ತಿ ಸಣ್ಣತ್ತಿ ಅಮ್ಮನ ಎಲ್ಲಾರನ್ನು ಕರ್ಕೊಂಡ್ ಬರ್ಲಾ? ನಾ ಏಟ್ ಹೇಳಿ ಆಟ ಮಾಡಕ್ಕಲಿ. ಇವ್ ಬೇಕು ಇಡೀ ಊರು ಸವರಿ. ಹೋಗ ನಿಮ್ಮಪ್ಪ ನೀನು ನಿಮ್ಮ ಅಕ್ಕ ಇಟ್ಟ ಮಂದಿ ಬರ್ರಿ, ಅವ್ರ ಹಿಂದೆಗಡೆ ಉಂತಾರ. ಯಾಕ ಸಣ್ಣತ್ತಿ ಮತ್ತ ಅಮ್ಮ ಯಾಕೆ ಬೇಡ? ನಾ ಹೇಳ್ದಷ್ಟು ಕೇಳಿ ಹೋಗ. ನಿಮ್ಮ ಅಪ್ಪನ ಕರ್ಕೊಂಬರ್ ಹೋಗು. ಇವ್ ಒಟ್ಟರು ಕರೆದ್ರ ಕಂಕಮ್ಮಂದು ಬಿಸಿ ಒಟ್ಟರು ಕುಂತ್ಕೊಂಡು ಯಾಕ ಜಡ್ತಾ ಜಡ್ದು ಹೋಗ್ಬಿಡ್ತಾರ. ನನ್ನ ಗಂಡ ನನ್ನ ಮಕ್ಕಳು ಬರೀ ಇಟ್ಟಿಟ್ಟ ತಿನ್ನೋದು, ಅರಬರಿ ಹೊಟ್ಟಿಲಿ ತಿಂದು ಕುಂತು ಬಿಡೋದು. ದುಡಿಯೋದು ನನ್ನ ಗಂಡ ಒಟ್ಟರು ಕುಂತ್ಕೊಂಡು ತಿನ್ನೋದು. ಯಾಕ ನನ್ನ ಮಕ್ಕಳು ನನ್ನ ಗಂಡ ಯಾಕೆ ಹೊರ ತುಂಬ ತಿನ್ನಬಾರ್ದು? ನನಗೂ ಸಾಕಾಗಿ ಹೋಗೈತಿ ನೋಡಿ. ಮೂರ ತಾಟ ಹಚ್ಚಿಯಲ್ಲ ನಮ್ಮ ಪಾರವ್ವ ಅವ್ವ ನಮ್ಮ ಸುಶೀಲಾ ಆಕಿ ಮಕ್ಕಳು ಅವ್ರ ಊಟನ ಕರಿಬೇಕಿಲ್ಲ ಊಟಕ್ಕೆ. ಅವ್ರ ಹಿಂದೆಗಡೆ ಬಂದು ಅಂತಾರ ಮಲ್ಲೇಕ್ ನೀವು ಊಟ ಮಾಡಿ ಹೋರಿ. ಯಾಕ ಹಿಂಗ್ಯಾಕದ ಒಂದ ಮನ್ಯಾಗ ಊಟ ಕುಂತ್ಕೊಂಡು ಊಟ ಮಾಡೋದು ಬಿಟ್ಟು ಹೋಗ್ಲಿ ಶಂಕ್ರ ನಿಮ್ಮ ಅಮ್ಮನ್ನ ನಿಮ್ಮ ಅತ್ತೆ ಯಾರನ್ನ ಕರೆದು ಹೋಗು. ಶಂಕರ ಸುಮ್ಕುಂದ್ರ ಹಿಂದೆಗಡೆ ಬಂದು ಅಂತಾರ ಹೊಟ್ಟೆಸ್ತಾರ. ಹಿಂಗ್ಯಾಕೆ ಮಾತಾಡಕತ್ತಿಲೆ? ಅವನ್ನ ತಂಗಿಯನ್ನ ಬಿಟ್ಟು ಹೆಂಗ್ ಊಟ ಮಾಡೋದು? ಹೋಗ್ಲೆ ಕರ್ಕೊಂಬರೋಗು. ನಾ ಹೇಳಕತ್ತಿಲ್ಲ ನೀವು ಸುಮ್ಕುಂದ್ರಿ. ಅವ್ರ ಹಿಂದೆಗಡೆ ಅಂತಾರ ಒಟ್ರ ತಾಯಿ ಮಕ್ಕಳು ಕೂಡಿ. ಇಷ್ಟು ದಿನ ಎಲ್ಲಾರು ಒಟ್ಟಿಗೆ ಕುಂತ್ಕೊಂಡು ಉಂತಿದ್ವಿ, ಇದೇನು ಹೊಸದ ವರ್ಷಿ? ಏನ್ರಿ ಮನ್ಯಾಗ ಕೂಡಿ ಏಟಂತ ಈಡಾಗತ್ತೆ ಹೇಳಿ ನೋಡೋಣ. ಎಲ್ಲಾರು ಜಡ್ತ ಜಡ್ದು ಉಂಡು ಹೋಗ್ಬಿಡ್ತಾರ. ನೀವು ನಮ್ಮ ಮಕ್ಕಳು ನಾನು ಬರೀ ಅವ್ರ ಹೊಟ್ಟಿಲೆ ಸಾಯ್ಬೇಕು. ದುಡಿಯೋ ಗಂಡ್ಸ್ ನೀವು ದಿನ ಅರಬರಿ ಹೊಟ್ಟೆಗೆ ಉಂಡ್ರ ಏನಾಗತ್ತ? ನನ್ನ ಮಕ್ಳ ಕತಿ ಏನಾಗತ್ತ? ಇದ್ದಿದ್ರಾಗ ಅಷ್ಟು ಹಂಚ್ಕೊಂಡು ಉಣ್ಬೇಕು. ಹಿಂಗತಿ ನಾವು ಒಟ್ಟ ಉಣ್ಣೋದು ಅವ್ರ ಹೊರಗೆ ಕುಂದ್ರು ಚಂದ ಇರ್ತತನ ಅದು. ಇನ್ನೇನ್ ಮಾಡಕ್ಕಾಗತ್ತ? ಅಲ್ಲ ಅತ್ತಿಯಾರು ಮಲ್ಲೇಕ ದುಡಿಯಾಕ ಹೋಗಿದ್ರು. ಈಕೆ ಪರವ ಗೌಡ್ರ ಮನ್ಯಾಗ ಅದು ಏನು ಮಾಡ್ಕೊಂಬಂದ್ಲೋ ಏನೋ, ಅದಕ್ಕೂ ಅತ್ತಿಯಾರು ಆ ಕೆಲ್ಸಕ್ಕೆ ಹೋಗಲಿ ಕಲ್ಲು ಹಾಕಿಬಿಟ್ಲು. ತಾನ ವಾರದಾಗ 2 ಸಲ ಹೊಕ್ಕಳ ಕೆಲ್ಸಕ್ಕೆ ಉಳ್ಕೆದಾಗ ಮನೆ ಕೆಲಸ ಮಾಡಿ ಗಪ್ನ ಕುಂತು ಬಿಡ್ತಾ. ಇನ್ನು ನಿಮ್ಮ ತಂಗಿ ಮಾಡಿ ಹಾಕಿದ್ದಂತ ತಿಂದು ಗಪ್ನ ಕುಂತು ಬಿಡಾಕಿ. ಮನ್ಯಾಗ ಏಟಂತ ಈಡಾಗತ್ತ? ಮೊದ್ಲಕ ಗೌಡ್ರ ಮನ್ಯಾಗ ಅವರು ಅಕ್ಕಿ ಪಕ್ಕಿ ಜಾಳ ಪಾಳ ಕೊಡ್ತಿದ್ರು, ಅದನ್ನ ಇದನ್ನ ಕೊಟ್ಟು ಕಳಿಸ್ತಿದ್ರು. ಅವಾಗ ಏನು ಅನಿಸ್ತಿದ್ದಿಲ್ಲ. ಈಗೇನೇನು ಇಲ್ಲ. ನೀವು ದುಡ್ಕೊಂಡ್ ಬರ್ತೀರಿ ರಾತ್ರಿ, ಈಗ ಇದಟ ಅನ್ನ ಮಾಡೋದು ಸಾರು ಮಾಡೋದು ತಿನ್ನೋದು. ಏಟಂತ ಈಡಾಗತ್ತೆ? ಇನ್ನ ನಿಮ್ಮ ದೊಡ್ಡ ತಂಗಿ ಮಾಡಿಟ್ಟಿದ್ದನ್ನ ಮಕ್ಳನ್ನ ಕರ್ಕೊಂಡು ಅಷ್ಟು ಗಬಾಶ್ ಹಾಕೊಂಡು ತಿಂದು ಬಿಡ್ತಾ. ಹಿಂದೆ ನೋಡಂಗಿಲ್ಲ ಮುಂದೆ ನೋಡಂಗಿಲ್ಲ. ದಿನ ಏಟಂತ ಹೊಟ್ಟೆ ಕಟ್ಟೋನು ಹೇಳು? ದುಡಿಯಾರ ನೀವು. ಮತ್ತು ಅಂತದ್ರಾಗ ನೀವು ನನ್ನ ಮಕ್ಳು ಉಪವಾಸ ಇದ್ರಿ ಹ್ಯಾಂಗ? ನನಗೂ ಇದನ್ನೆಲ್ಲ ನೋಡಿ ಸಾಕಾಗಿ ಹೋಗೈತಿ. ಇಷ್ಟು ದಿನ ಹಿಂಗಂತಿದ್ದಿಲ್ಲ, ಈಗ ಹಿಂಗತಿ ಅಭಿಷಿ? ಇನ್ನೇನ್ರಿ ಎಷ್ಟು ವರ್ಷ ಇನ್ನು ಒಟ್ಟರು ಕುಂದಿಸ್ಕೊಂಡು ಹಾಕೋದು? ನನಗೂ ಸಾಕಾಗಿ ಹೋಗೈತಿ. ಮನ್ಯಾಗನು ದುಡಿಬೇಕು, ಹೊರಗೂ ದುಡಿಬೇಕು. ಏಟಂತ ಮಾಡೋದು? ನನಗೂ ಸಾಕಾಗಿ ಹೋಗೈತಿ. ನಿಮ್ದು ದೊಡ್ಡ ತಂಗಿ ನೋಡಿದ್ರ ತಿಂಗಳದಾಗ 20 ದಿನ ಇಲ್ಲಿರ್ತಾಳ, 10 ದಿನ ಗಂಡ ಮನೆಗೆ ಇರ್ತಾಳ. ಒಟ್ಟು ಮಕ್ಳು ಕರ್ಕೊಂಬಂದು ಇದ್ದು ಬಿಡುದು. ಇಲ್ಲಿ ಏನಾಗತ್ತ ಬಿಡುತ್ತಾನೋ ಖಬರೇ ಇಲ್ಲ ಆಕಿಗೆ. ಇನ್ನ ಪಾರವ ಆಕೆಂಕರು ಎಲ್ಲಿ ಹೊಕ್ಕಳ ಬರೇ ಜಳ ತಕೊಂಡ್ಬಂದು ಬಿಡೋದು. ಅವ್ರು ಮರ್ದಿನ ಹಿಂಗತಿ ಜಳ ತಕೊಂಡ್ಬಂದ್ಬಿಡ್ತಾಳ, ಮರ್ದಿನ ಬೇಡ ಅಂತ ಕಳಿಸ್ಬಿಡ್ತಾರ. ಈಗ ಏನೋ ಅದೇನೋ ಒಣಕೆ ಒಬ್ಬ ಆಗಕ್ಕೆ ಹೊಕ್ಕಳ. ಮತ್ತು ಅವ್ರು ಯಾಕೆ ಕೇಳ್ತಾರ ಆಕಿಗೆ? ತೆಗೆದು ಬಗ್ಗದು ಒಟ್ಟ ಗೊತ್ತಿಲ್ಲ ಈಕಿಗೆ. ತಾ ಹೇಳಿದ್ದ ಮಾರ್ಗ ತಾ ಮಾತಾಡಿದ್ದ ಮಾತು. ಹಿಂಗತಿ ಆದ್ರೆ ಏನು ಮಾಡ್ಬೇಕು? ಅದೆಲ್ಲ ಇರ್ಲಿ, ಆದ್ರೆ ಅಷ್ಟು ಬಿಟ್ಟು ಊಟ ಮಾಡೋದು ಸರಿ ಅಲ್ಲಲ್ಲಿ. ಈಗ ಆ ಮನೆಯಿಂದ ಅನ್ನ ಸಾರು ನಮ್ಗೆ ಹಾಕ್ಬಿಟ್ಟು ಮತ್ತು ಅವಾಗ ಪಾರವಾರಿಗೆ ಏನೈತಿ? ಇನ್ನೇನು ಮಾಡೋದು? ಗಂಜಿ ಮಾಡಿಟ್ಟಿನ ಕುಡಿತಾರ. ಅಲ್ಲಿ ನಾವು ಮಾತ್ರ ಅನ್ನ ಸಾರು ಅನ್ನೋದು, ಅವ್ರು ಮಾತ್ರ ಗಂಜಿ ತಿನ್ನೋದು, ಇದು ಎಷ್ಟು ಮಟ್ಟಿ ಸರಿ? ಒಂದ ಮನ್ಯಾಗ ಹಿಂಗೆ ಭೇದ ಭಾವ ಮಾಡೋದು ಸರಿ ಅನಿಸ್ತತನ? ಏನು ಕಷ್ಟ ಕಾಲ ಭಾಳ ದಿನ ಇರಂಗಿಲ್ಲ. ನಮ್ದು ಇನ್ನು ಒಳ್ಳೆ ಕಾಲ ಬಂದ ಬರ್ತೈತಿ, ಒಳ್ಳೇದಾಗೋ ಕಾಲ ಬಂದ ಬರ್ತೈತಿ. ಸಮಾಧಾನದಿಂದ ಇರ್ಬೇಕು. ಇಷ್ಟು ದಿನ ಸಮಾಧಾನ ಮಾಡ್ಕೊಂಡು ಸಾಕಾಗೈತಿ. ನನಗೆ ಆಗಂಗಿಲ್ಲ. ನನಗೂ ಎಲ್ಲ ಮಿಕ್ಕೈತಿ ನೋಡ್ರಿ. ನಮ್ಮನ್ನ ಒಂದು ಬ್ಯಾರೆ ಮನೆ ಮಾಡಿ ಹೇಳ್ರಿ, ನನಗಂಕರು ಆಗಂಗಿಲ್ಲ. ಅಲ್ಲ ಬ್ಯಾರೆ ಮನೆ ಯಾಕ? ಇಲ್ಲಿ ಏನು ಕಡಿಮೆ ಆಗೈತಿ? ಅಲ್ಲ ಇಲ್ಲಿ ಏನಾಗೈತೆ ಅಂತ? ಏನು ನಾವು ಏನು ಕಷ್ಟ ಕೊಟ್ಟಾಳ? ಏನು ನಮ್ಮ ಅಕ್ಕಂಗಿರ ಕಷ್ಟ ಕೊಟ್ಟಾರ ನಿನಗೆ? ಕಷ್ಟ ಕೊಡೋದಲ್ರಿ, ಒಟ್ಟರು ಕುಂತ್ಕೊಂಡು ತಿಂದ್ರೆ ಏಟಂತ ಈಡಾಕತ್ತ ಹೇಳಿ ನೋಡೋಣ. ನಂಗೆ ಆಗಂಗಿಲ್ಲ. ಇನ್ನು ಮಕ್ಕಳು ದೊಡ್ಡ ಆಕತ್ತು. ಅದ್ರ ಬಯಸೆ ನೋಡೋದು ಬೇಡ ನಾವು. ನೋಡ್ರಿ ಅವ್ರ ತಾಯಿ ಮಕ್ಕಳನ್ನ ಒಂದು ಮನೆಗೆ ಬೇರೆ ಇಡ್ರಿ, ನಾ ಮಾತ್ರ ಬೇರೆ ಹೋಗ್ತೀನಿ ನೋಡು. ನನ್ನ ಕೈಲಿ ಆಗಂಗಿಲ್ಲ. ಇನ್ನು ಅವ್ರಿಗೆ ಏನಾರ ಒಂದು ದಾರಿ ಮಾಡ್ರಿ ನೀವು. ಈಗಂಕರು ಊರಾಗ ಮಂದಿ ಪಾರವನ ಬಗ್ಗೆ ಇಲ್ಸಲ್ಲದ್ ಮಾತಾಡಕತ್ತಾರ. ಜನದ ಬಾಯಿ ದನದ ಬಾಯಿ ಏನ್ ತಲೆ ಕೆಡಿಸ್ಕೊಂತಿ? ನಮ್ಮ ಪಾರವ ಹೆಂಗದ ಅನ್ನೋ ಗೊತ್ತಿಲ್ಲ ನಿನಗೆ? ತಾಲಾಗ ಒಬ್ಬೊಬ್ರು ಮಾತಾಡ್ತಾರ. ಮಗ್ಳ ಮನಿ ಮಲ್ಲೋದ ಅಲ್ಲ, ಗೌಡ್ರ ಮನೆಗೆ ಕೆಲ್ಸಕ್ಕೆ ಹೋಗಿದ್ಲಲ್ಲ, ಆಕೆ ಒಂದು ವಿಷಯ ಹೇಳಿದ್ಲು. ಏನ್ ಹೇಳಿದ್ಲು? ಈಗೇನ ನಮ್ಮ ಪಾರವ ಮಲ್ಲನ್ ಗೌಡ್ರನ್ನ ಪಿರುತಿ ಮಾಡ್ತಿದ್ಲಂತ. ಅದಕ್ಕೆ ಗೌಡ ಸೇನೆಯರಿಗೆ ಗೊತ್ತಾಗಿ ಅತ್ತಿನ ಕೆಲಸದಿಂದ ಹೊರಗೆ ಹಾಕ್ಯಾರಂತ್ರಿ. ಇದನ್ನ ಒಂದೀಟ್ರ ಮಿಸಕ್ತಾರ ನೋಡು ತಾಯಿ ಮಗಳು. ನಮ್ಮ ಮುಂದೆ ಒಂದೀಟೇನು ಹೇಳಂಗಿಲ್ಲ. ಒಂದ ಮನೆಯಾಗ ಇದ್ಕೊಂಡು ಮುಚ್ಚು ಮಂಡಿ ಮಾಡ್ತಾರೆ ಇವರು. ನಮ್ಮ ಪಾರವ ಅಂತಕ್ಕೆಲ್ಲ ಏನು ಅನ್ನೋದು ಗೊತ್ತಿಲ್ಲ ನಿನಗೆ? ಸುಮ್ಮನೆ ಅದೊಂದು ಏನು ಮೂಳು ಹೇಳೈತೆ ಅಂತೇಳಿ ಅದ್ರ ಮಾತಿಗೆ ಏನು ಎಟ್ಟ ಮಾಡಿದ್ರು ಮುದ್ದಿನ ತಂಗಿಯಲ್ಲ, ಅದು ಹೆಂಗೆ ನಮ್ಮ ತಿರುಗಿ ಹೇಳು. ಮಲ್ಲಿ ಅವ್ರ ಮನೆಯಾಗ ಕೆಲಸ ಮಾಡ್ತಾಳ, ಆಯ್ತು ಸುಳ್ಳು ಹೇಳ್ತಾಳ ನಂಗಾದ್ರೆ? ಎದಕ್ಕೆ ಬಾಯಿ ಬಂದಂಗೆ ಮಾತಾಡ್ತೀರಿ ಇಲ್ಲಿ? ನಮ್ಮ ತಂಗಿ ಸೀತಾದೇವಿ ಇದ್ದಂಗಕಿ. ಅಂತಕ್ಕೆಲ್ಲ ಸುಮ್ಮನೆ ಹಂಗೆ ಬೊಗಳ್ತಿರ್ತಾರ. ನೀವು ಇಟ ಹೇಳ್ಕೊತ ಕುಂದ್ರಿ. ನಾನು ಅತ್ತಿಯನ್ನು ಕೇಳಿದೆ, ಗೌಡ್ರ ಮನೆಯಾಗ ಎದಕ್ಕೆ ಕೆಲಸ ಬಿಡಿಸಿದ್ರಿ ಗೌಡ ಸೇನ್ಯಾರ ಅಂತ ಕೇಳಿದ್ರೆ ತುಡುಕ್ ಪಿಟಕ್ ಕಡ್ಲಿಲ್ಲ ನೋಡಿ ಅವರು. ನನ್ನ ಮಗಳು ಇಂಥದ್ದು ಕತ್ತೆ ಬೀಜ ಕಾರ್ಬಾರ ಮಾಡ್ಯಾರ ಅಂತ ಹೇಳ್ಬೇಕಿಲ್ಲ. ಅದು ಹೆಂಗೆ ಹೇಳ್ತಾರ? ನಾ ಹೇಳೋದು ಸುಳ್ಳಾತಂದ್ರೆ ನಿಮ್ಮ ಓನ್ ಕೇಳು, ಏನಾತು ಎತ್ತಾತು ಅಂತಿ. ಆತ ಈಗ ಅದನ್ನ ಬಿಡು. ಅಷ್ಟ್ರು ಕರಿ ಚಂದ ಅಲ್ಲದು.
ನಾವು ಒಟ್ಟ ಊಟ ಮಾಡೋದು ಕರಿ ಅಷ್ಟು. ಈಗ ಬಾಯಿ ಮುಚ್ಕೊಂಡು ಊಟ ಮಾಡ್ತೀರಾ ಏನಿಲ್ಲ? ಅಲ್ಲಲ್ಲಿ ಅವನ್ನ ಬಿಟ್ಟು ನಾ ಹೆಂಗೆ ಊಟ ಮಾಡಲಿ? ನಿಮ್ಮ ಲಗ್ನ ಆಗಿ ಬಂದೀನಿ ಬರೀ ಇದಾತು, ಬರೀ ಅವ್ವ ಅಕ್ಕಂಗ್ಯಾರು ಬರೀ ಇದನ್ನ ಹೇಳಾಕತ್ರಿ. ನನ್ನ ಬಗ್ಗೆ ಒಂದಿನ ಯೋಚನೆ ಮಾಡ್ರೇನು? ನೋಡಿ, ಬಡತನ ಅನ್ನೋದು ಶಾಶ್ವತ ಅಲ್ಲ. ಇಂದಿಲ್ಲ ನಾ ನಮಗೂ ಚಲೋ ದಿನ ಬಂದ ಬರ್ತತಿ. ನಮಗೂ ಊರಾಗ ಎಷ್ಟು ಮಂದಿ ಹೇಳಿ ನೋಡುನು. ನಾ ಹೇಳೋದೇನು ನೀವು ಮಾತಾಡೋದೇನು ನನಗೆಲ್ಲ ಗೊತ್ತೈತಾ. ಕೆಟ್ಟ ಮಾಡಿದ್ರು ನಿಮ್ಗೆ ಅವರ ಬೇಕು. ಯಾರಿಗೆ ಏನು ಹೇಳ್ಬೇಕು, ಯಾರಿಗೆ ಏನು ಬಿಡ್ಬೇಕು ಒಂದು ಅರ್ಥ ಆಗೋಲ್ಲ ನನಗೆ. ಈಗೇನು ಊಟ ಮಾಡ್ತೀರಾ ಏನು ಬರೀ ಇದನ್ನ ಮಾತಾಡ್ತೀರಾ? ಊಟ ಮಾಡ್ತೀನಿ. ಅವ್ರಿಗೆ ಒಂದು ಸ್ವಲ್ಪ ಅನ್ನ ಇಡ್ಲಿ, ಗಂಜಿ ಹೊಟ್ಟೆ ತುಂಬಂಗಿಲ್ಲ. ನಾ ಎಲ್ಲ ಇಟ್ಟಿರ್ತೀನ, ನೀವು ಹೊಡೆ ಬರ್ತೀನ್ರಿ. ಇವ್ರಿಗೆ ಯಾಕೆ ಅನ್ನ ಸಾರು ಇಡ್ಬೇಕು? ಗಂಜಿ ಕುಡಿದು ಬೀಳೋಲ್ರಕ್ಕೆ ಇವತ್ತು. ನಾನು ಎಲ್ಲಾನು ಒಂದೇ ಥರ ಅಂದ್ಕೊಂಡಿದ್ದೆ. ನನ್ನ ಸೊಸಿ ಮನಸ್ಸಿನಾಗ ಹಿಂಗೂ ಒಂದು ವಿಚಾರ ಐತಿ ಅಂತೇಳಿ ಗೊತ್ತಾಗಲಿಲ್ಲಲ್ಲ ನನಗೆ. ಗಂಜಿ ಐತಿ, ಇದನ್ನು ಹಾಕ್ಕೊಡ್ತೀನಿ ಅಷ್ಟು. ನಾಳೆ ಗೌಡ್ರ ಮನೆಗೆ ಹೋಗ್ತೀನಿ. ಗೌಡ್ರ ಶನಿಯಾರ ಕೈಕಾಲು ಹಿಡಿದು ಬಡ ಬಡ ಹಾಳಿ ಅದ ಕೆಲ್ಸಕ್ಕೆ ಸೇರ್ಕೊತೀನಿ. ಇಲ್ಲ ಅಂದ್ರೆ ಭಾಳ ಕಷ್ಟ ಐತಿ ನಮ್ಮ ಪರಿಸ್ಥಿತಿ. ಯವ್ವ ಹೊತ್ತು ಭಾಳ ಆಗೈತಿ, ಬಾ ಊಟ ಮಾಡೋಣ. ಅಕ್ಕೆಲ್ಲದಾಳ? ಅದಾಳ, ಆಕಿನೂ ಕರಿತೀನಿ. ಐ ಬೋಗನ್ಯಾಗ ಅನ್ನನೂ ಇಲ್ಲ ಸಾರೂ ಇಲ್ಲ. ಮತ್ತು ಆಗಿಲ್ ನೋಡಿದಾಗ ಅನ್ನ ಸಾರು ಮಾಡಿದ್ರಲ್ಲ, ಈ ಬೋಗನ್ಯಾಗ ನೋಡಿದ್ರ ಗಂಜಿ ಮಾಡಕ್ಕಿಟ್ಟಾರ. ಇವ ಆಗಿಲೇ ನೋಡಿದಾಗ ಬೋಗನ್ಯಾಗ ಅನ್ನ ಸಾರಿತ್ತು, ಈಗ ನೋಡಿದ್ರ ಗಂಜಿ ಮಾಡಕ್ಕಿಟ್ಟಿರಿ. ಯಾಕೆ? ಯಾಕೋ ಇಲ್ಲಿ ಬಿಡವ, ಮನ್ಯಾಗ ತುಸ ಹಾಕಿದ್ದು ಏನು ನಿಮ್ಮ ಅಣ್ಣನ ಪೂರ್ತಿ ಒಂದಿಟ್ಟು ಅನ್ನ ಮಾಡ್ಯಾಳ, ಅವ್ರು ಊಟ ಮಾಡ್ಯಾರ, ನಾವು ಗಂಜಿ ಕುಡಿ ನಡಿಯವ. ಅವು ಇಷ್ಟೊತ್ತನ ಹೇಳಿಲ್ಲ ಎಲ್ಲ ಸುಡ. ಅಣ್ಣ ತನ್ನ ಹೆಂಡತಿ ತನ್ನ ಮಕ್ಕಳನ್ನ ಕರ್ಕೊಂಡು ಅನ್ನ ಸಾರು ಉಂಡು ಹೋದ, ನಮಗೆ ಮಾತ್ರ ಗಂಜಿ ಇಟ್ಟಾರ. ಹಂಗತಿ ಮಾಡಾರಲ್ಲ ಅವರು, ವೈನಿ ಎಂದೂ ಹಂಗತಿ ಮಾಡಿಲ್ಲ. ನಾ ಸುಳ್ಳು ಹೇಳಿದ್ರೆ ಅವನ್ನ ಕೇಳು. ಹೌದಾ ಬೇವ? ಅಣ್ಣ ವೈನಿ ಎಂದೂ ಹಂಗತಿ ಮಾಡ್ತಿದ್ದಿಲ್ಲ, ಕರೆ ಹೇಳ್ಬೇ. ತುಸ ಹಾಕಿದ್ವಾ ಊಟ ಮಾಡ್ಯಾರ. ಏನಾತೀಗ? ಬರ್ರಿ ಗಂಜಿ ಕುಡಿದು ಮಕ್ಕಳು. ಒಂದ ಮನೆಗೆ ಇದ್ಕೊಂಡು ಹಿಂಗ್ಯಾಕೆ ಮಾಡಿದ್ರಿ ಇವರು? ಹಿಂಗ್ಯಾಕೆ ಮಾಡಿದ್ರ ಅಂದ್ರೆ ನೀ ಕಿತಿಬಿ ಮಾಡಿ ಆ ಗೌಡ್ರ ಮನೆಯಾಗಿಂದ ಅವನ್ನ ಕೆಲಸ ಬಿಡಿಸ್ಕೊಂಡ್ ಬಂದು ಅವಾಗ ಅವ್ವ ದುಡಿತಿದ್ಲು, ಈಗ ದುಡಿಯಂಗಿಲ್ಲಲ್ಲ. ಅದಕ್ಕೆ ವೈನಿ ಹಿಂಗೆಲ್ಲ ಮಾಡಕತ್ತ ನೋಡು, ಎಲ್ಲ ನಿನ್ನಿಂದ ಆಗೈತಿ. ಎಂಥ ಚಂದ ನಮ್ಮವ್ವ ಗೌಡ್ರ ಮನ್ಯಾಗ ಗದಗದ ಮಾಡಿ ನಮಗೆಲ್ಲ ತಂದು ಹಾಕಿದ್ಲು. ಅದಕ್ಕೆ ಕಲ್ಲು ಹೋಗದಿ ಪಾರಿ ನೀನು. ಅಕ್ಕ ಏನು ಮಾತಾಡಕತ್ತಿ ನೀನು? ಅಲ್ಲೇ ಗೌಡ್ರ ಮನ್ಯಾಗ ಅವ್ಗ ಮರ್ಯಾದೆ ಇದ್ದಿದ್ದಿಲ್ಲ ಗೊತ್ತನ? ಆಕಿ ಗೌಡ್ ಶನಿ ಅವ್ಗ ಬಾಯಿ ಬಂದಂಗೆ ಮಾತಾಡಿದ್ಲು. ಅಷ್ಟು ಅನಿಸ್ಕೊಂಡ್ರೆ ಅವ್ವ ಅಲ್ಲೇ ಕೆಲಸ ಮಾಡ್ಬೇಕಿತ್ತಾನ? ಈಗ ಶಟಮತಿ ಮಾಡಿ ಕರ್ಕೊಂಬಂದಿಲ್ಲ ಅವನ್ನ. ಅನುಭವಿಸು ನೋಡು, ಗಂಜಿ ಕುಡಿ ಹಂಗಾತು. ಆಕೆ ಅವು ದುಡಿದು ನಮಗೆ ತೊಗೊಂಬರ್ತಿದ್ವಿಲ್ಲ, ತಿಂತಿದ್ವಿಲ್ಲ ಹೊಟ್ಟೆ ತುಂಬ. ಎಲ್ಲಿ ಮಟ ನಮ್ಮ ಅವು ದುಡಿಬೇಕು? ಸಾಯಿ ಮಟ ಅವು ದುಡಿಯೋದಾನ? ಹೊಟ್ಟೆ ತುಂಬಬೇಕಂದ್ರೆ ಅವು ದುಡಿಯಬೇಕು. ನೀ ಅಲ್ಲಿ ಗಂಡನ ಮನೆಗೆ ಆದ್ರೆ ಎಲ್ಲ ಮಾಡಕ್ ಹೋಗಿ, ಇಲ್ಲಿ ತವ್ರ ಮನೆ ಬರೋಣ ಕುಂತ್ಕೊಂಡು ತಿನ್ನೋದನ? ನೀನು ದುಡಿಯಬೇಕು. ನನಗೇನು ಹರ್ಕತ್ ಆಗೈತಿ? ಅಲ್ಲಿ ಗಂಡನ ಮನೆ, ಅಲ್ಲಿ ಆದ್ರೆ ದುಡಿಯಾಕೆ ಹೋಗ್ತೀನಿ. ಇದು ತವ್ರ ಮನೆ, ನಾ ಯಾಕೆ ಇಲ್ಲಿ ದುಡಿಬೇಕು? ನಾ ಕುಂತ್ಕೊಂಡ ತಿನ್ನಾಕೆ ನೋಡು. ನೋಡಿ ಯಾವ ಹೆಂಗೆ ಮಾತಾಡ್ತಾ ನೋಡು. ಅಲ್ಲೇ ನಿನ್ನ ಗಂಡನ ಮನೆಗೆ ಇರ್ಬೇಕು, ಮತ್ತೆ ಇಲ್ಲಿ ಬರ್ಬೇಕು. 4 ದಿನ ಪಟ ಕೋಡ್ಕೊಂತ ಬರ್ತೀಯಲ್ಲ. ನಿನ್ನ ಮನೆಗೆ ಏನಿಲ್ಲ, ನಾನು ನನ್ನ ತವ್ರ ಮನೆ ಬಂದೀನಿ. ಈಗ ಇಬ್ರು ಅಕ್ಕ ತಂಗಿ ಕುಸ್ತಿ ಹಿಡಿಯೋದು ಬಿಡ್ತೀರ, ಈ ಊಟ ಮಾಡಿ ತಾನು ಮಕ್ಕೊಂತೀರ. ಅದೇ ಒಂದ ಮನೆಗೆ ಇದ್ಕೊಂಡು ಒಬ್ರು ಅದನ್ನ ತಿನ್ನೋದು ಒಬ್ರು ಇದನ್ನ ತಿನ್ನೋದನ? ತಡಿ ಕೇಳಿಬಿಡ್ತಾನೆ ಅನ್ನ ವೈನಿನ ಹಿಂಗ್ಯಾಕೆ ಮಾಡಿದ್ರಂತೆ. ಬಾಯನ್ ಸುಮ್ಮಿರು, ನಾ ಹೇಳೋದಷ್ಟು ಕೇಳು. ಗಂಜಿ ಕುಡಿದು ಸುಮ್ಮನೆ ಬೀಳು. ನಾಳೆಯಿಂದ ಏನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಯವ್ವ ಗೌಡ್ರ ಮನೆ ತೆಗೆದಕ್ಕೆ ಹೋದೆ ಅಂದ್ರೆ ಅವ್ರು ಅಕ್ಕಿ ಬ್ಯಾಳಿ ಎಲ್ಲ ಕೊಡ್ತಾರೆ. ಒಣ ಚಟಮತಿ ತೋರಿಸೋದ್ರಿಂದ ಹೊಟ್ಟೆ ತುಂಬಂಗಿಲ್ಲ. ನೀವು ಹೋಗ್ಬೇಯವ್ವ ಹೊಳೆ ದುಡಿಯಾಕ. ಈಗ ಹಂಗ ಪಾರಿ ಒಣ ಚಟಮತಿ ಮಾಡ್ತಾ. ಯಾವುದೇ ಕಾರಣಕ್ಕೂ ಹೊಳೆ ನೀ ಅವ್ರ ಮನೆಗೆ ಹೋಗೋಂಗಿಲ್ಲ ನೋಡ್ಬೇ. ನಿನಗಷ್ಟೆಲ್ಲ ಅಂದ್ರೆ ಅವ್ರ ಮನೆಗೆ ಹೋಗ್ತೀಯಾ? ಇಲ್ಲ, ನಾಳೆಯಿಂದ ನಾನು ಗೌಡ ಶನಿಯರ ಕೈಕಾಲು ಹಿಡ್ಕೊಂಡು ಹೊಳೆ ಕೆಲ್ಸಕ್ಕೆ ಹೋಗ್ತೀನಿ. ನೋಡ್ವಾ, ಒಣ ಚಟಮತಿ ಮಾಡೋದ್ರಿಂದ ನಮ್ಮ ಹೊಟ್ಟೆ ತುಂಬಂಗಿಲ್ಲ. ಅಲ್ವೇ ಅವ್ರು ಅಷ್ಟೆಲ್ಲ ಅಂದ್ರು ಅಂತಾರೆ ಬಿಡು. ಈಗ ಅವ್ರ ಮಗಂದು ಲಗ್ನ ಆತ, ಇನ್ನೇನಂತಾರ? ಹೋಗಿ ಕೈಕಾಲು ಮುಗಿದ್ನಿ ಅಂದ್ರೆ ತಾವು ಒಂದು ಕೆಲಸ ಕೊಡ್ತಾರೆ.